ನೋಡಿ, ಇದು ವ್ಯವಕಲನ ಲೆಕ್ಕದಲ್ಲಿ ಒಬ್ಬನು 601 ಬದಲಿ 701 ಕಳೆದಾಗ 112 ವ್ಯತ್ಯಾಸವಂತೂ ನಿಜವಾದ ವ್ಯತ್ಯಾಸವೇನು? ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನು ಭಾಳ ಬಿರಿಯಿಲ್ಲ. ಎಲ್ಲ ಸಂಕಲನ ವ್ಯವಕಲನ ಒಂದೇ. ಓಕೆ, ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಮಾಡೋದಾತಂದ್ರೆ ನಾ ತಿಳಿಸ್ತೀನಿ. ಒಂದು ವ್ಯವಕಲನ ಲೆಕ್ಕದಲ್ಲಿ 601 ಬದಲು ಇದು ತಪ್ಪು ಮತ್ತು ಸರಿ, ಇದನ್ನು ಅರ್ಥ ಮಾಡ್ಕೊಂಡು ಮೊದಲು ತಪ್ಪು ಹಚ್ಕೋರಿ. ಯಾಕಂದ್ರೆ ತಪ್ಪಾದ ಉತ್ತರ ಇರ್ತದೆ, ಆಮೇಲೆ ಸರಿ ನೀವು ಕಂಡು ಹಿಡಿಬೇಕಂತ. ಇಲ್ಲಿ ಒಂದು ವ್ಯವಕಲನ ಲೆಕ್ಕದಲ್ಲಿ ಒಂದು ಎಕ್ಸ್ ಮೈನಸ್ ನಿಜವಾಗಿ ಎಷ್ಟು ಕಳಿಬೇಕಾಗಿತ್ತು? 601 ಕಳಿಬೇಕಾಗಿತ್ತು. ಈಗ ಸದ್ಯ ನಿಮಗೆ ವ್ಯವಕಲ್ಯ ಸಿಗಬೇಕು, ಎಕ್ಸ್ ಸಿಗಬೇಕು. ಈಗ ನೀವು ಇಲ್ಲಿ ಸಿಗ್ತಾವೆ. ಎಷ್ಟು ಕಳೆದನ್ನ? ಎಕ್ಸ್ ಮೈನಸ್ 601 ಬದಲಾಗಿ 701 ಕಳೆದನ್ನ. ಅದರ ವ್ಯತ್ಯಾಸ ಎಷ್ಟು ಬಂದದ? 112 ಬಂದದ. ಎಕ್ಸ್ ಇಸ್ ಈಕ್ವಲ್ ಟು 112 ಮೈನಸ್ ಚಿಕ್ಕೋತ ಪ್ಲಸ್ ಆಗ್ತದೆ 701. ಆಮೇಲೆ 2 1 3, 2 1 3, 1 1, 7 1 8, 813 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 813. ಹೌದಲ್ಲ ನೋಡಿ, 12 1 13, 813. ಈಗ ಎಕ್ಸ್ ಜಾಗದಾಗ ಇಟ್ಕೋರಿ. 813 ಮೈನಸ್ 601 ಇಸ್ ಈಕ್ವಲ್ ಟು 3 1 ಆದರೆ 2, 10 1 ನೋಡಿ, ಮೇಲೆ 1 ತಳ 0 1. ಆಮೇಲೆ 8 6 ಆದರೆ 2. ವ್ಯತ್ಯಾಸ, ನಿಜವಾದ ವ್ಯತ್ಯಾಸ ಬರೋಬರಿ, ನಿಜವಾದ ವ್ಯತ್ಯಾಸ ಬರೋಬರಿ 212. ನೋ ಆನ್ಸರ್ ಇಸ್ ಈಕ್ವಲ್ ಟು 212. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಎ. ಇಂಥದ್ದೇ ಮಾದರಿ ಅದನ್ನ ಮಾಡ್ರಿ. ಒಂದೊಂದು ಮಾದರಿ ಐತಿ, ನಾನು ನಿಮ್ಗೆ ಈಸಿಯಾಗಿ ಮಾಡಲಿ ಅಂತ ತಿಳ್ಕೊಂಡು ಕ್ವೆಶನ್ ಸರಳ ಮಾಡೋದಾದ್ರಿಂದ ನೋಡ್ರಿ. ತಪ್ಪು ಮತ್ತು ಸರಿ ಎರಡು ಹಚ್ಕೋಬೇಕು. ತಪ್ಪಾದ ವ್ಯವಕಲನದ ತಪ್ಪು, ಇದು ಸರಿ. ಒಂದು ವ್ಯವಕಲನದ ಲೆಕ್ಕದಲ್ಲಿ 801 ಬದಲಿ ನಿಜವಾಗಿ 801 ಕಡಿಬೇಕಾಗಿತ್ತವ. 8 ಬದಲಿ 801 ಬದಲಿ ಎಷ್ಟು ತಗದಾನ? 901 ಕಳೆದಾನ. ಎಷ್ಟು ಬಂದದ ವ್ಯತ್ಯಾಸ? 212 ಬಂದದ. ಎಕ್ಸ್ ಇಸ್ ಈಕ್ವಲ್ ಟು 212 ಪ್ಲಸ್ ಈ ಕಡೆ ಬಂತಂದ್ರೆ 901, 2 1 3, 1 1, 9 1 2 11. ಎಕ್ಸ್ ಇಸ್ ಈಕ್ವಲ್ ಟು 1113. ಇಲ್ಲಿ ಕರೆಕ್ಟಾಗಿ ಎಕ್ಸ್ ಪದದಾಗ ಅದನ್ನ ಇಟ್ಕೊಂಡ್ಬಿಡು. 1113 ಮೈನಸ್ 801 ಇಸ್ ಈಕ್ವಲ್ ಟು 2. 11 1. ಆಮೇಲೆ 11 8 ಆದ್ರೆ 8 1 3 11. ಆನ್ಸರ್ ಇಸ್ ಈಕ್ವಲ್ ಟು ನಿಜವಾದ ವ್ಯತ್ಯಾಸ 312. ಎಲ್ಲದ ನೋಡ್ರಿ 312 ಉತ್ತರ ಸಂಖ್ಯೆ ಎ. ಇಲ್ಲಿ ಸರಿಯಾಗಿ ಕಾಣಿಸಂಗಿಲ್ಲ ಅಂತ ಹೇಳ್ಕೊಂಡು ಇನ್ನೊಂದ್ಸಲ ಬರ್ದಾನೆ ಇಲ್ಲಿ ಉತ್ತರ. ನೋಡಿ, ಸರಿಯಾಗಿ ಅರ್ಥ ಮಾಡಿಕೊಂಡು ಗಣಿತಗಳನ್ನು ಮಾಡಬೇಕು.